ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕೆಲಸ ಇತ್ತು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. 1 ಇಯರ್ ಪೂಜೆ ಇತ್ತು, ದೇವಸ್ಥಾನ ಓಪನಿಂಗ್ ಆಗಿ. ಸೊ ಹಾಗಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ನೇತ್ರಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೀಗೆ ಮಕ್ಕಳು ಕರ್ಕೊಂಡು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇದೆ. ಯಾಕೋ ಐರನ್ ಬಾಕ್ಸ್ ಕೂಡ ವರ್ಕ್ ಮಾಡ್ತಿರ್ಲಿಲ್ಲ. ನಾಳೆ ಯೂನಿಫಾರ್ಮ್ ಐರನ್ ಮಾಡೋಕ್ಕೆ ಬೇಕೇ ಬೇಕು. ಕೊಟ್ಬಿಟ್ಟು ಹಾಗೆ ಬರೋಣ, ಸ್ವಲ್ಪ ನೇತ್ರ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಈವ್ನಿಂಗ್ ಅಷ್ಟವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ಬರಬೇಡ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ ಕೂಡ ಆಗಿದೆ ನೋಡಿ, ಸೌಂಡ್ ಬರ್ತಾಯಿದೆ. ಬಟ್ಟೆ ಒಣ ಹಾಕ್ಬಿಟ್ಟು ಇವಾಗ ನಾನು ಹೊರಡಬೇಕು. ಸೊ ಟೈಮ್ ಆಲೇ 12 o'clock ಆಗೋಯಿತು. ಮಾರ್ನಿಂಗ್ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡೋದಿತ್ತು, ಮಾಡಿಕೊಂಡು ಇಷ್ಟೊತ್ತಾಯಿತು ಹೊರಡೋದು. ಇವಾಗ ಹೀಗೆ ಮನೆ ಕೆಲಸಗಳು. ಈಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಕೂಡ ಇಲ್ಲ, ಅವ್ರು ಡ್ಯೂಟಿ ಮೇಲೆ ಕೋಲಾರ ಹೋಗಿದ್ದಾರೆ. ಈಗ ಬಟ್ಟೆ ಒಣ ಹಾಕಿ ಹೊರಡಬೇಕು. ಹೋಗ್ತಾ ಬನ್ನಿ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಜ್ಜಿನೂ ಹೊರಗಡೆ ಹೋಗ್ತಾ ಇದ್ದಾರೆ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಓನರ್ ಅವರ ಅಮ್ಮ. ಸೊ ನಮ್ಮ ಮನೆ ಪಕ್ಕದ ನಮ್ಮ ಮನೆ ಅದು, ಇವರು ಓನರ್ ಇಲ್ಲೇ ಇರೋದು. ಸೊ ಓನರ್ ಅವ್ರ ಅಮ್ಮ ರಾಮಕ್ಕ ಅಂತ. ಅವರು ಫಂಕ್ಷನ್ಗೆ ಹೋಗಿ ರೆಡಿಯಾಗಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸಿಂಪಲ್ಲಾಗಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ನಡಿ ಬಾಯಮ್ಮ ಬಾಯ್. ಸೊ ಹೀಗೆ ಬರ್ತಾ ಇದ್ದೀನಿ. ನನ್ನ ಮಗ ತೀಟೆ ಮಾಡ್ತಾನಲ್ಲ, ಅದಕ್ಕೆ ಬರಬೇಡ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ ಹೋಗಿ ಕರ್ಕೊಂಡೋಗು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅದಕ್ಕೆ ಬೈತಾರೆ ಅಜ್ಜಿ ಅವನಿಗೆ, ತೀಟೆ ಮಾಡಬೇಡ ಹೋಗು ಅಂತ ಹೇಳಿ. ಹಾಗೆ ಸೊ ಇವಾಗ ಹೊರಡ್ತೀನಿ. ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ನನ್ನ ಮಗನ ಕರ್ಕೊಂಡು ಹೊರಟೆ. ಈಗ ನೆಕ್ಸ್ಟು ನಾನು ಐರನ್ ಬಾಕ್ಸು ರೆಡಿ ಆಗುತ್ತಾ ಏನೋ, ವೈರ್ ಏನೋ ಬಿಟ್ಟಿತ್ತು ಅನಿಸುತ್ತೆ ಅಷ್ಟೇನೆ. ಸೊ ರೆಡಿ ಮಾಡೋಕ್ಕೆ ಕೊಟ್ಬಿಟ್ಟು ದೇವಸ್ಥಾನ ಕಡೆ ಹೊರಟೆ. ಆಗಲೇ ದೇವಸ್ಥಾನದಲ್ಲಿ ಹೋಮ ಪೂಜೆ ಎಲ್ಲ ಆಗೋಗಿತ್ತು. ಸೊ ಹೋಗಿ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಬಂದೆ. ಇವರು ರಾಜಮಂಟಿ ಅಂತ, ಇವರು ದೇವಸ್ಥಾನ ಎಂಟ್ರೆನ್ಸಲ್ಲೇ ಕೂತಿದ್ರು. ಸೊ ಪ್ರಸಾದ ಕೊಡ್ತಾಯಿದ್ರು. ಹಾಗೆ ಇಸ್ಕೊಬರಮ್ಮ ಅಂತಿದ್ರು. ಬರ್ತೀನಿ ಆಂಟಿ, ಒಂದು ನಮಸ್ಕಾರ ಹಾಕ್ಕೊಂಬರ್ತೀನಿ ಅಂತ ಹೇಳಿ ಹೋದೆ. ಸೊ ಹೀಗೆ ನಾನು ಫಸ್ಟ್ ಡೇ ವ್ಲಾಗಲ್ಲಿ ದೇವ್ರದ್ದು ಒಂದು ತೋರಿಸಿದ್ದೀನಿ ಫೋಟೋನ. ತುಂಬ ಚೆನ್ನಾಗಿ 1 ಇಯರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದ್ರು. ತುಂಬ ಖುಷಿಯಾಯಿತು ನೋಡಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. 1 ವರ್ಷದ ಆ್ಯನಿವರ್ಸರಿ ದೇವಸ್ಥಾನದ್ದು. ಸೊ ಹಾಗಾಗಿ ಹೋಗಿ ಬಂದೆ. ಇವಾಗ ನೇತ್ರಿ ಬಂದೆ. ಪಾಪ ನೇತ್ರಿ ಇವಾಗ ಕೆಲಸ ಮುಗಿಸ್ಕೊಂಡಿದ್ದಾಳೆ, ದೇವಸ್ಥಾನಕ್ಕೆ ಬರಲೇ ಇಲ್ಲ. ಹಾಯ್ ನೇತ್ರಿ. ಹಾಯ್. ಪಾಪ ಈಗ ಅಡುಗೆ ಮಾಡ್ತಾಳೆ. ಆಗಲೇ 2 o'clock ಏನೋ ಆಗಿದೆ. ಸೊ ಹಾಗಾಗಿ ಏನು ನೇತ್ರಿ ಸಮಾಚಾರ ಹೇಳ್ಬೇಕು? ಏನು ಹೇಳೋದು? ಹೀಗೆ ಓಕೆ, ಹೀಗೆ ನೋಡ್ತಾ ಇರಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಮಾತುಕತೆ ಇದೆ, ಮಾತುಕತೆ ಮುಗಿಸಿ ಆಮೇಲೆ ಸಿಗ್ತೀನಿ. ಹೀಗೆ ನೋಡ್ತಾ ಇರಿ. ಸವಾಸ ಮಾಡಿ ಕಣ್ಗೆಲ್ಲ ಏನೇನೋ ಆಗುತ್ತೆ. ಅವ್ರ ಮಗ ಚುಚ್ಚಿರೋದು ನಾನಲ್ಲ, ಫ್ರೆಂಡ್ಸ್ ಎಲ್ಲ ಟೀಮಲ್ಲಿ ಮಾತಾಡ್ಕೊಂಡು ಕೂತಿದ್ದೀವಿ. ಇಲ್ಲಿ ಒಂದಿಬ್ರು. ಹಾಯ್ ಪಪ್ಪು, ಧನ್ವಿ ನೋಡು, ಅಲ್ಲಿ ಸಿಂಹಾಸನದ ಮೇಲೆ ಊಟ ಕೂತವ್ರಿ ಒಂದಿಬ್ರು. ಹಾಯ್ ಸ್ನೇಹಿ. ಸವಾಸ ಮಾಡಿ ಅವನು ಪಾಪು ನುಗ್ಗೆಕಾಯಿ ಇಟ್ಕೊಂಡಿದ್ನ, ತೆಗೆದು ಕಣ್ಣಿ ಚುಚ್ಬಿಟ್ಟ ಪಾಪ. ಅವಳಿಗೆ ಲೆಫ್ಟ್ ಸೈಡು ಕಣ್ಣು ರೆಡ್ ಆಗೋಯ್ತು ಪಾಪ. ಧನ್ವಿ ಇಲ್ಲಿ ನೋಡು, ಧನ್ವಿ ಧನ್ವಿ. ಹಾಯ್ ಧನ್ವಿ. ಹಾಯ್ ಹಾಯ್. ಅಪ್ಪ ಜಾಗ ಎಲ್ಲೂ ಇರ್ಲಿಲ್ವಪ್ಪ ಊಟ ಮಾಡಕ್ ನಿಮಗೆ? ಅಯ್ಯೋ, ಹೆಂಗ್ ಊಟ ಮಾಡ್ತಾವ್ರಿ ಇವತ್ತು ಅಂದ್ರೆ. ಅಯ್ಯೋ ಅಯ್ಯೋ. ಪಾಪ ಅವ್ರು ಏನಾದ್ರು ಕೇಳಬೇಕು ದುಡ್ಡು ಕೊಡ್ತೀಯ ಅಂತ. ತುಂಬ
ತುಂಬ ದಿನ ಆದಮೇಲೆ ಸಂಡೇಲಿ ಮಾತುಕತೆ ಕೂತಿದ್ದೀವಿ. ಏನು ಸ್ನೇಹಿ ಮಾತು ಮುಗೀತಾ? ಐತಲ್ಲ ಇವಾಗ ಸ್ಟಾರ್ಟ್ ಆಗಿದೆ 3:30. ಹೌದಮ್ಮ, ಮಾತು ಮುಗ್ದಿಲ್ವಮ್ಮ ಇನ್ನ? ಮುಗ್ದಿಲ್ಲ. ಪುಳಿಯೋಗರೆ ತಿನ್ನಿಸ್ತಾಳೆ. ಓಕೆ ಫ್ರೆಂಡ್ಸ್, ಹೀಗೆ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮಾತುಕತೆ ಬೇಜಾರಿದೆ. ಸೊ ಫ್ರೆಂಡ್ಸ್, ಇದು ಟುಡೇಸ್ ವ್ಲಾಗ್ ಮಿಕ್ಸ್ ಆಗಿದೆ. ಸೊ ನಾನು ಹಿಂದಿನ ದಿನ ಸ್ವಲ್ಪ ರೇಷನ್ ಎಲ್ಲ ತೊಗೊಬರೋಕ್ಕೆ, ಅಂದರೆ ಧನಿಯಾ ಪೌಡರ್ ಮಾಡಿಸ್ಬೇಕಿತ್ತು, ಖಾಲಿಯಾಗಿತ್ತು ಅನ್ನೋ ಕಾರಣಕ್ಕೆ, ಮತ್ತು ಮನೆಯದ್ದು ರೇಷನ್ ಎಲ್ಲ ತರಬೇಕಿತ್ತು. ಆಲ್ಮೋಸ್ಟು ನಾವು ಯಾವಾಗಲೂ ಡಿಮಾರ್ಟ್ಗೆ ಹೋಗ್ತೀವಿ, ಬಟ್ ಅವರು ಟೈಮ್ ಇಲ್ಲ ಅಂತೇಳಿ ಇಲ್ಲೇ ತೊಗೊಬಾ ಅಂತೇಳಿ ಕರ್ಕೊಂಬಂದಿದ್ರು. ಸೊ ಎಲ್ಲ ಆಯಿತು, ಪ್ಯಾಕಿಂಗ್ ಕೂಡ ಆಯಿತು. ಪ್ಯಾಕಿಂಗ್ ಮಾಡಿಸ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಾನು ಅಲ್ಲಿಂದ ಮನೆ ಕಡೆ ಬಂದ್ವಿ. ಮನೆಗೆ ಬೇಕಾದಂಥ ದಿನಸಿ ಐಟಮ್ಗಳು ಮತ್ತು ರೇಷನ್ ಐಟಮು, ಈ ಧನಿಯಾ ಪೌಡರ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಅರ್ಜೆಂಟು ನೈಟಲ್ಲಿ ಕರ್ಕೊಂಡೋಗಿ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕರ್ಕೊಂಡೋಗಿ ಕೊಡಿಸ್ಕೊಂಬಂದಂಥದ್ದು. ಇದು ನಮ್ಮ ಏರಿಯಾ ನೋಡ್ಬೋದು. ಆಗಲೇ ಸಾಯಂಕಾಲ ಅಂದರೆ ನೈಟ್ 8:30 ಏನೋ ಆಗಿತ್ತು ಟೈಮಿಂಗ್ಸು. ಸೊ ಅವತ್ತು ಹೋಗಿ ಮಾರನೇ ಬೆಳಗ್ಗೆಗೆ ಪೌಡ್ರ್ ಮಾಡಿಸ್ಕೊಂಡು ಮಾರ್ನಿಂಗ್ ಇದೇ ಕೆಲಸ ಆಗಿದೆ. ಧನಿಯಾ ಬಿಡಿಸ್ತಾ ಇದ್ವಿ, ಖಾಲಿಯಾಗಿತ್ತು. ಸೊ ಧನಿಯಾ ಪೌಡ್ರನ್ನ ಮಾಡಿಸ್ಕೊಂಡು ಬಂದಿದ್ದೀನಿ. ಇದು ಅಕ್ಕಿ ಹಿಟ್ಟು ರೊಟ್ಟಿ ಮಾಡಿಸ್ಲಿಕ್ಕೆ. ಸೊ ಹೀಗೆ ಇವತ್ತೆಲ್ಲ ಪೂರ್ತಿ ಧನಿಯಾ ಕೆಲಸನೇ ಆಗಿದ್ದು. ವಿಡಿಯೋ ಇವತ್ತು ಯಾವುದು ಮಾಡೋಕ್ಕಾಗಿಲ್ಲ, ಫುಲ್ ಬ್ಯುಸಿ. ನಾವು ಹೇಳಿದ್ನೆಲ್ಲ ಸಪ್ರೇಟು ನಮ್ಮ ಕಡೆ ಮಾಡಿಸೋದು ಅಂತ. ಇದು ಬರೀ ಧನಿಯಾ ಪುಡಿ. ಇನ್ನೊಂದು ಟೈಮ್ ಮಾಡಿದಾಗ ನಾನು ಡೀಟೇಲಾಗಿ ಬೇಕು ಅಂದರೆ ಹೇಳಿ ಮಾಡಿ ತೋರಿಸ್ತೀನಿ. ಅಚ್ಕಾರದ ಪುಡಿನೇ ಸಪ್ರೇಟು, ಧನಿಯಾನೇ ಸಪ್ರೇಟ್ ಮಾಡಿಸ್ಕೋತೀವಿ. ಸೊ ಹೀಗೆ ಸ್ವಲ್ಪ ಅದು ತಣ್ಣಗಾಗಲಿ ಅಂತ ಹೇಳಿ ಈ ಥರ ಓಪನಲ್ಲೇ ಬಿಟ್ಟಿದ್ದೀನಿ. ಇದು ಒಂದು 3-3.5 kg ಏನೋ ಇದೆ ಪೌಡರು, ಗೊತ್ತಿಲ್ಲ ನನಗೂ. ನಮ್ಮ ಮನೆಯವ್ರು ಹೋಗಿ ಮಾಡಿಸ್ಕೊಂಬಂದಿರೋದು ಮಿಷಿನ್ಗೆ. ಇಬ್ಬರು ಹೋಗಿದ್ವಿ, ಬಟ್ ಅವರು ಮಾಡಿಸಿದ್ದು. ಹೀಗೆ ನೆಕ್ಸ್ಟ್ ಅಲ್ಲಿಂದ ನಮ್ಮ ಮನೆಯವ್ರು ಏನೋ ಟೈರ್ ಪಂಚರ್ ಆಗಿತ್ತು ಅಂತೇಳಿ ಹಾಕೋತಾ ಇದ್ದಾರೆ ಕೆಳಗಡೆ. ಹಾಗೆ ಬಂದು ಈವ್ನಿಂಗ್ ಆಗಿದ್ದರಿಂದ ಕೂತ್ಕೊಂಡಿದ್ದೀನಿ. ಸೊ ಗುಂಡನ ಜೊತೆ ನನ್ನ ಮಗ ಎಷ್ಟು ಸರ್ಕಸ್ ಆಡ್ತಾಯಿದ್ದಾನೆ ನೋಡಿ. ಗುಂಡನು ಅಷ್ಟೇನೆ, ನನ್ನ ಮಗನ ನೋಡಿದರೆ ಸಾಕು ಅಷ್ಟೇ ಖುಷಿಪಟ್ಟು ಅವನ ಹಿಂದೆ ಮುಂದೆ ಓಡಾಡ್ತಿರ್ತಾನೆ. ನೋಡ್ಬೋದು ಯಾವ ಥರ ಗುಂಡನ ಜೊತೆ ಇವನಿಗೂ ಒಂದು ಟೈಮ್ ಪಾಸು ಅಂತೇಳಿ ನಾವು ಹಾಗೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ಕೆಳಗಡೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡಂಗೂ ಆಗುತ್ತೆ. ಅವ್ರಿಗೂ ಒಬ್ಬರೇ ಕೆಲಸ ಮಾಡ್ತಾ ಇರ್ತಾರಲ್ವ, ಒಬ್ಬರೇ ಇರ್ತಾರೆ, ಏನೋ ಫೀಲಿಂಗ್ ಇರಲ್ಲ ಅನ್ನೋ ಕಾರಣಕ್ಕೆ ಅಲ್ಲೇ ಕೂತ್ಕೊಂಡು ನಾನು ಆಂಟಿ ಮಾತಾಡ್ತಾ ಕೂತಿದ್ವಿ. ಹೀಗಾಯಿತು. ನೆಕ್ಸ್ಟ್ ಅಲ್ಲಿಂದ ಏನೋ ಸ್ವಲ್ಪ ಕೆಲಸ ಇದೆ, ಏನೋ ಗ್ಯಾರೇಜ್ ಕಡೆಗೆಲ್ಲ ಹೋಗ್ತೀನಿ ಅಂತ ಹೋಗ್ತಾಯಿದ್ರು. ವೀಲ್ ಆಯಿಲ್ಮೆಂಟ್ ಏನೋ ಮಾಡಿಸ್ಬೇಕು, ಹೋಗ್ತೀನಮ್ಮ ಅಂತೇಳಿ ಚಿಕ್ಕ ಮಗನ ಕರ್ಕೊಂಡು ಹೊರಟ್ರು. ಅಲ್ಲಿಂದ ನಾನು ಮನೆ ಕಡೆ ಬಂದೆ. ಹೀಗಾಯಿತು ಇವತ್ತಿನ ಡೈಲಿ ರೊಟೀನ್. ಬರ್ರಿ ಧನಿಯಾ ಕೆಲಸನೇ ಆಯಿತು ಅಂತ ಆವಾಗಲೇ ಹೇಳಿದೆ. ಮಾಡಿಸ್ಕೊಂಡು ಬಂದಮೇಲೆ ಇದು ಆಗಿದ್ದಂಥದ್ದು. ನಂದು ಏನದು? ವಡೆ ಪಾವ್ ಅಲ್ಲ, ವಡಾ ಪಾವ್. ವಡಾ ಪಾವ್ ಜೊತೆಗೆ ಇವತ್ತು ಪೈನಾಪಲ್ ತಂದಿದ್ದಾರೆ. ಅದ್ರ ಜೊತೆ ಈರುಳ್ಳಿ ಮೈ ಫೇವರೇಟ್ ಇದು. ನಮ್ಮ ಮನೆಯವ್ರ ಮನೇಲಿ ಇದ್ದ ದಿವಸ ತರ್ತಾರೆ. ವಾವ್, ಸೂಪರ್. ಎಲ್ಲಿ ತಂದು ಯಶು ಹಣ್ಣು? ಅಷ್ಟೇ. ಎಲ್ಲಿ ತಂದ್ರಿ? ಹಿಂದೆ ಅಲ್ಲಿ ಮಾರ್ಕೆಟು. ಓ, ಮಾರ್ಕೆಟ್ಗೆ ಹೋಗಿದ್ರಾ? ನಮ್ಮ ಬಾಸ್ ವೆಲ್ಕಮ್.
ನಮ್ಮನೆಯವರು ಯಾವಾಗಲೂ ನಾನು ಸ್ಪೈಸಿಯಾಗಿ ಇಷ್ಟಪಡ್ತೀನಿ ಅನ್ನೋ ಕಾರಣಕ್ಕೆ 2 ಮೆಣಸಿನ್ಕಾಯಿ ಹಾಕಿಸ್ಕೊಂಡು ಸಪ್ರೇಟ್ ಏನೋ ಚಟ್ನಿ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡು ತೋರ್ತಾರೆ. ಹಾಗಾಗಿ ಅಮ್ಮಂಗೆ 2 ಮೆಣಸಿನ್ಕಾಯಿ ಇರೋದು ಕೊಡು ಅಂತ ಹೇಳಿ ಮಗಂಗೆ ಹೇಳ್ತಾಯಿದ್ರು. ಈ ಥರ ನೋಡಿ, ನಿನ್ನೆ ರೇಷನ್ ತಂದಿದ್ದೆಲ್ಲ ಹಾಗಾಗಿ ಇದೆ, ಇನ್ನೂ ಎತ್ತಿಕ್ಕಿಲ್ಲ. ನಾನು ಸ್ವಲ್ಪ ಅದು ಇದು ಬೇರೆ ಕೆಲಸ ಇತ್ತು ಅನ್ನೋ ಕಾರಣಕ್ಕೆ ಅಲ್ಲಲ್ಲೇ ಬಿಟ್ಟಿದ್ದೀನಿ, ಎಲ್ಲ ಎತ್ತಿಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೀಗೆ. ಸೊ ಪೈನಾಪಲ್ಲು ಕೂಡ ತುಂಬ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು. ಇಷ್ಟಕ್ಕೇ 150 ಕೊಟ್ಟೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ 5 ಗಂಟೆ ಇನ್ನೂ ಮಾತು ಮುಗ್ದಿಲ್ಲ ಇವ್ರದ್ದು. 5:30 ಆಗಿದೆ ನೋಡಿ, ಇನ್ನೂ ಮಾತಾಡ್ತಾನೆ ಇದೆ. ಇಲ್ಲೊಬ್ಳು ಗನ್ ಹಿಡ್ಕೊಂಡು ನಿಂತೊಳೆ, ಇದೇನೋ ಪೆಂದಂತೆ ಹೊಸ. ಇದು ಏನಿಲ್ಲ, ಇದು ಅಂದಿರೋದು ಏನೋ ಪೆನ್ನು, ಎಲ್ಲಿ ಹಾಕೋದು ಎಲ್ಲಿ ಬರೆಯೋದು, ಇದು ವಿಚಿತ್ರವಾಗೈತೆ. ಆಯಿತು, ಕಮೆಂಟಲ್ಲಿ ಕೇಳೋಣ. ಏನ್ ಸ್ನೇಹಿ ಸಂಡೇ ಸ್ಪೆಷಲ್? ಬೆಳ್ಳುಳ್ಳಿ ಕಬಾಬ್. ಅಲ್ಲ, ಸಂಡೇ ಸ್ಪೆಷಲ್ಲು ಚಿಕನ್ ಬಾತ್. ಚಿಕನ್ ಮಟನ್ಗೆ ನಮ್ಮ ಕಡೆ ಸ್ಪೆಷಲ್. ನಮ್ಮ ಕಡೆ ಸಪ್ರೇಟ್ ಚೇಂಜ್ ಮಾಡ್ತೀವಿ ನಾವು ಬಿಸಿಬೇಳೆ. ಒಬ್ಬಟ್ಟು ಉಪ್ಪಿಟ್ಟರು ಇವರು. ನಮ್ಗಂತೂ ಅಲರ್ಜಿ ಒಬ್ಬಟ್ಟು ಉಪ್ಪಿಟ್ಟು, ನಾವೆರಡು ಮಿಕ್ಸು. ಹೆಚ್ಚು ನಿಮ್ಮ ಕಡೆ? ಅವ್ರ ಕಡೆ ಬೆಳಗ್ಗೆ ಇಡ್ಲಿ. ನಮ್ಮ ಕಡೆ ಇಡ್ಲಿ ಮಾಡೋದಿಲ್ಲ, ಎಸ್ ನಮ್ಮ ಥರ ನಾವು ಬಿರಿಯಾನಿ ಚಿಕನ್ನು ಈ ಥರ ಮಾಡ್ಕೊತೀವಿ. ಇವ್ರು ಒಬ್ಬಿಟ್ಟು ಉಪ್ಪಿಟ್ಟು ಇವ್ರಿಗೆ ಕೃಷ್ಣ ಪ್ರಿಯರು. ನಾವು ಹಂಗೆಲ್ಲ ನಾನ್ ವೆಜ್ ಮುಟ್ಟಲ್ಲ, ಪ್ಯೂರ್ ವೆಜ್, ಪ್ಯೂರ್ ವೆಜ್. ನಾವು ಯಾರಾದ್ರ ಹೊಸ ವಿಷಯ ಹೇಳ್ತಾಳೆ. ಕೃಷ್ಣ ಲವರ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ವಿ ಆಲ್ಸೋ ಕೃಷ್ಣ ಲವರ್ಸ್ ಅಂತ. ಹಂಗೆಲ್ಲ ತಿನ್ನಬಾರ್ದು ಕೃಷ್ಣ ಲವರ್ಸ್ ಆಗಿರೋರೆಲ್ಲ. ಅಂದರೆ ಕೃಷ್ಣನ್ ಭಕ್ತರುಗಳು ಯಾರು ನಾನ್ ವೆಜ್ ತಿನ್ನಬಾರ್ದು. ಪಕ್ಕ 100% ಸುಳ್ಳು ಹೇಳ್ತಾವಳೆ. ಯಾವ್ದಾದ್ರು ಮಕ್ ಹೊಡಿತಾರೆ. ಚಿಕನ್ನು ಮಟನ್ನು ವೀಕ್ಲಿ 1-2 ಟೈಮರು ಬೇಕೇ ಬೇಕು. ಸುಳ್ಳು ಹೇಳ್ತಾಳೋಳು. ಇಲ್ಲ, ನಾನು ಹಂಗೆಲ್ಲ ತಿನ್ನಲ್ಲ, ಬೇಕಾದ್ರೆ ಕೇಳಿ, ನಾನು ತಿಂದು ಬಿಡ್ತೀನಿ. ಎಲ್ಲ ಸುಳ್ಳು ಹೇಳ್ತಾವ್ರೆ. ಅವ್ವ, ನಾನು ಇವಾಗ ರೀಸೆಂಟಾಗಿ ಮನೆ ಶಿಫ್ಟ್ ಮಾಡಿದ್ದು. ನಾನು ಈ ಮನೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು. ಇನ್ನೊಂದು ಟೈಮ್ ತೋರಿಸ್ತೀನಿ ನಮ್ಮ ಮನೆನ. ಸುಮಾರು 2 ವರ್ಷದಿಂದ ನೋಡ್ತಾ ಇದ್ದೀನಿ. 1 ವೀಕ್ 1 ಟೈಮ್ ಆದ್ರೂ ತಿಂತಾಳೆ. ಸುಳ್ಳು ಹೇಳ್ತಾಳೆ. ಕೂದಲು ಮೇಲೆ ಒಂದು ಪೀಸ್ ತಿಂದಿಲ್ಲ ನಾನು. ಅದು ಉದ್ರೋಗಿ ಸ್ಟಪ್ ಆಗೈತೆ. ಈ ಕೂದಲು ಉದುರಿಸ್ಬಿಡು ನಿನ್ ಕೊನೆಗೆ. ಪೀಸ್ ಅದು ಹೆಂಗೈತೆ ನೋಡಿಲ್ಲ ನಾನು. ಇನ್ನೊಂದು ಟೈಮ್ ಅವ್ರು ತಿನ್ಬೇಕಾದ್ರೆ ಕದ್ದು ವಿಡಿಯೋ ಮಾಡಿ ತೋರಿಸ್ತೀನಿ. ಹಾ ನೋಡಿ, ವಿಡಿಯೋ ಮಾಡಿ ಕಳಿಸ್ತೀನಿ. ಅದು ನಾವು ಹೆಂಗೆ ಚಿಕನ್ ಫ್ರೈ ಅಂದರೆ ಡ್ರೈ ಗೋಬಿ ಮಾಡ್ತಾರಲ್ಲ, ಅದೇ ನಮಗೆ ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಥರ ಅದನ್ನ ಟೇಸ್ಟ್ ಮಾಡ್ಕೊಂಡು ಅದೇ ಫೀಲಲ್ಲಿ ತಿಂತೀವಿ. ಪಕ್ಕ ಇವ್ರ ರಿಲೇಟಿವ್ಸು, ಇವ್ರ ಫ್ರೆಂಡ್ಸ್ ಆಗಲಿ ಇಲ್ಲ ಇವ್ರ ಫ್ಯಾಮಿಲಿಯವ್ರು ಯಾರು ಒಂದು ವಿಡಿಯೋ ನೋಡ್ರೆ ಪಕ್ಕ ಇವಳಿಗೆ ಬಂದು ಎತ್ತುತ್ತಾರೆ ಆರ್ತಿನ. ಸುಳ್ಳು ತೃಪ್ತಿ. ನಿಜನ ಸುಳ್ಳ ತೃಪ್ತಿ? ನಿಜ. ಏನು? ಚಿಕನ್ ಮಟನ್ ತಿಂತಾರೆ. ಫೇವ್ರೆಟ್ ತಾನೇ? ಸುಳ್ಳು ಬಿಡ್ತಾವಳು ಇವಾಗ. ನನಗೆ ತುಂಬಾ ಇಷ್ಟ ಡ್ರೈ ಗೋಬಿ ಒಂದೇ, ಅದನ್ನ ಚಿಕನ್ ಫೀಲ್ ತರ ಮಾಡ್ಕೊಂಡು ತಿಂತೀನಿ ನಾನು. ಅವ್ವ, ಪಕ್ಕ ಸುಳ್ಳು ಫ್ರೆಂಡ್ಸು. ಹಿಂಗೆ ಬಿಟ್ರೆ ಇವಳು 6 ಗಂಟೆ ಇದನ್ನೇ ಹೇಳ್ತಾನೆ ಇರ್ತಾಳೆ. ಡ್ರೈ ಗೋಬಿ. ಮೇ ಬಿ ಚಳಿ ತಿನ್ಬೇಕು ಅನ್ಬೇಕು, ಅದಕ್ಕೆ ಹೇಳ್ತಾವಳೆ ಡ್ರೈ ಗೋಬಿ ಕೊಡಿಸ್ತೀನಿ ಅಂತ. ಆಗ್ಲಿಂದ ಎಷ್ಟು 1 ಅವರಿಂದ ಕುಡಿಸ್ಕೊಂಡವ್ರೆ. ಪಾರ್ಕಿಗೆ ಹೋಗ್ತೀನಿ, ಗೋಬಿ ಕೊಡಿಸ್ತೀನಿ. ಇವ್ರು ಮಸಾಲೆ ಕೊಡಿಸ್ತೀನಿ ಅಂದ್ರೆ ಇವ್ರು ಗೋಬಿ ಕೊಡಿಸ್ತೀನಿ ಅಂದ್ರು. ಪಾರ್ಕಿಗೆ ಹೋಗ್ಬೇಕು ಅಂತಾನೆ ಬಂದಿದ್ದು ಫ್ರೆಂಡ್ಸ್. ಬಟ್ ಪಾರ್ಕಿಗೆ ಹೋಗ್ಬೇಕು ಅಂತಾನೆ ಬಂದಿದ್ದು. ಬಟ್ ಹೋಗೋ ಥರ ಆಗಲಿಲ್ಲ, ಹೋಗೋಂಗಿಲ್ಲ ಅಂತ. ಹೋಗೋ ಥರ ಆಗಲಿಲ್ಲ ಅಲ್ಲ, ಕಂಜೂಸ್ ಪಟ್ಟಿಗಳು 10 ರೂಪಾಯಿ ಖರ್ಚು ಮಾಡಿಸ್ಬಿಡ್ತಾರಲ್ಲ ಸ್ನೇಹ ಹೋದ್ರೆ ಅಂತ ಒಬ್ರು ಹೋಯ್ತಾ ಇಲ್ಲ ಅಷ್ಟೇ. ಹೌದಾ ನೇತ್ರ? ಇವರು ಹೋಗಿ ಪಾಪ, ಇವ್ರು ಇವತ್ತರ ಹೇಳ್ತಾರೆ. ಇವ್ರು 1 ವಾರದಿಂದ ಹೇಳ್ತಾರೆ ಮಸಾಲೆ ಕೊಡಿಸ್ತೀನಿ ಅಂತ. ಒಂದ್ ಪ್ಲೇಟ್ ಮಸಾಲೆ ನಮ್ಮನ್ ಬಿಟ್ಬಿಟ್ಟು ತಿನ್ಬಿಟ್ಟು ಬಂದಾರ ಇವರು. ನಾವಲ್ಲ, ಬಿಲ್ಟಪ್ ಬೇರೆ ಅದು ಅವ್ರಿಗೆ ಆಗ್ಬೇಕು ಹೊರತು ನಮ್ಗಲ್ಲ. ನಿಜ, 1 ವಾರದಿಂದ ಇವರು, ಇವತ್ತು ಬೆಳಗಿಂದ ಇವ್ರು ಹೇಳ್ತಾರೆ. ನಾನು ಹೇಳೇ ಇಲ್ಲ ಫ್ರೆಂಡ್ಸ್. ಇವಳು ಹೆಂಗೆ ಸುಳ್ಳು ಹೇಳ್ತಾಳೆ. ಇದು ಏನು ಗೋಬಿ ಫೀಲು, ಚಿಕನ್ ಮಟನ್ನು, ಆಳು ಮಳು ಎಲ್ಲ ಸುಳ್ಳು. ನಾವಂತೂ ಪಕ್ಕ ಹೇಳಲ್ಲ, ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತೀವಿ. ಆಲ್ಮೋಸ್ಟ್ ನಾವೆಲ್ಲೂ ಸೇರೇ ಇಲ್ಲ ಬಿಡಿ. ನಾನು ಇಲ್ಲಿಗೆ ಮಕ್ಳು ಈಗಾರ ಹೇಳ್ತೀನಿ ಕರ್ಕೊಂಡು ಹೋಗ್ತಾನೆ ಅಲ್ವಲ್ಲ. ನಾನು ಹಿಂಗೆ ಹಾಕ್ತೀನಿ. ಅಲ್ಲ, ಇದನ್ನ ಹಿಂಗೆ ಹೇಳ್ತಾ ಇದ್ದೀನಿ. ನಾನು ಹೇಳುವಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿಲ್ಲ. ಕೊಡಿಸ್ತೀಯಲ್ವಾ? ಫಸ್ಟ್ ಆಫ್ ಆಲ್ ನಿನ್ ಕರ್ದೇ ಇಲ್ಲ ನಾನು. ಈ ಬೇಕಿತ್ತ ನಂಗೆ ಬೇಡ ಬಿಡಿ. ಹತ್ಬಿಡು, ಮನ್ಸಲ್ಲ ಕಿಡ್ಕತೀಯ. ಓ ಅಂತ ಹತ್ಬಿಡು. ಖರ್ಚಿಗೆ ಕೊಡೋದಿದ್ರೆ ನೀನು ಕೊಡಿಸ್, ನಮ್ಮ ಅಜ್ಜಿ ಕೊಡಿಸ್ತಾರೆ.
ನನಗೆ ಗೊತ್ತು ಈಗ ಹೆಂಗೂ ಬರಲ್ಲ ನಾನು ಈಗ ಹೋದ್ರೆ ಇನ್ನು 15 ದಿವಸ ಆಯ್ತದೋ 8 ದಿವಸ ಆಯ್ತದೋ ಸದ್ಯಕ್ಕೆ ಇಲ್ಲಿ ನೇತ್ರೆ ಹತ್ರದಿಂದ ಇರೋದ್ರಿಂದ ಕೈ ಕಾಲು ಎಳಿಬೋದು. ಆ ನುಗ್ಗೆಕಾಯಿನೂ ಆಗಂಡೆ ಹಿಡ್ಕೊಂಡು ಸಾಯಿಸ್ತಾಳೆ ಫ್ರೆಂಡ್ಸ್. ಸಾರು ಮಾಡೋಕ್ಕಾಗಲ್ಲ ಅಂತ ಗೊತ್ತು ನನಗೆ. ನನ್ನ ಮಗ ಆಟ ಆಡ್ತಾನೆ, ಅದು ಕಾನ್ಫಿಡೆಂಟ್ ಇದೆ. ಆಲ್ರೆಡಿ ಲೆಫ್ಟ್ ಐ ಹೋಗಿದೆ, ಈಗ ರೈಟ್ ಬಾಕಿ ಇದೆ. ಗೋವಿಂದ. ಗೋವಿಂದ. ಸೊ ಫ್ರೆಂಡ್ಸ್, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ನಾವು ರಾ ವಿಡಿಯೋನೇ ಹಾಕ್ತಾಯಿದ್ದೀನಿ. ನಾವು ಹೆಂಗೆ ನ್ಯಾಚುರಲಾಗಿ ಮಾತಾಡ್ತೀವಿ ಅದೇ ವಿಡಿಯೋನ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಏನು ತಿಳ್ಕೊಬೇಡಿ. ಸೊ ನ್ಯಾಚುರಲ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಹಾಕಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾತ್ರ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಹೀಗೆ ನೋಡ್ತಾ ನುಗ್ಗೆಕಾಯಿ ನೋಡ್ಬಿಡಿ. ಬಾಯ್.